ಇವತ್ತು ಟ್ಯೂಸ್ಡೇ, ಇವತ್ತು ಯಾವ ಚಾಲೆಂಜು ಇಲ್ಲ. ಸೊ ದಿಸ್ ಈಸ್ ಮೈ ರೊಟೀನ್. ಸೊ ನೋಡಿ, ಎಲೆಯಲ್ಲಿ ಪಾರ್ಕಲ್ಲಿ ಬಿದ್ದಿತ್ತು. ಎಷ್ಟು ದೊಡ್ಡ ಎಲೆ ಅಂದರೆ ಗಿಡನೂ ಅಷ್ಟು ಚೆನ್ನಾಗಿದೆ. ಇದಕ್ಕೆ ಕದಂಬ ಟ್ರೀ ಅಂತ ಹೇಳ್ತಾರೆ. ಟ್ರೀ ಇನ್ನೊಂದು ದಿನ ತೋರಿಸ್ತೀನಿ, ಮರ್ತುಬಿಟ್ಟೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ, 9 ಗಂಟೆ ಬಿಸಿಲು, ಆಗಲೇ 12 ಗಂಟೆ ಬಿಸಿಲು ಥರ ಕಾಣಿಸ್ತಾ ಇದೆ. ಸೊ ಸದಾ ಎಲೆ ಸಿಕ್ತು, ನಾನು ಅದನ್ನು ಮುಖದ ಮುಂದೆ ಇಟ್ಕೊಂಡು ವಾಕ್ ಮಾಡಿಕೊಂಡು ಆಮೇಲೆ ನೆರಳಿಗೆ ಹೋದೆ. ಅದಾದ್ಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟು ದೋಸೆ, ಆಮೇಲೆ ಮೆಂತ್ಯ ದೋಸೆ. ಇವತ್ತು ಉದ್ದಿನಬೇಳೆ ದೋಸೆ ಅಲ್ಲ, ಇದರಲ್ಲಿ ಮೆಂತ್ಯ ಹಾಕಿರೋದು. ಮೆಂತ್ಯ ದೋಸೆ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ರೆಸಿಪಿ ಬೇಕಂದರೆ ರೆಸಿಪಿ ಅಂತ ಹಾಕಿ ನಾನು ಮೆಂತ್ಯ ದೋಸೆ ರೆಸಿಪಿ ಕೊಡ್ತೀನಿ. ಅದ್ರ ಜೊತೆಗೆ ಸಾಂಬಾರಿತ್ತು ಮತ್ತು ಚಟ್ನಿ ಪುಡಿ ಮಾಡಿದೆ, ಹುಚ್ಚಳು ಚಟ್ನಿ ಪುಡಿ. ಸೊ ಅದನ್ನು ತಿಂದೆ, ಸಖತ್ ಯಮ್ಮಿಯಾಗಿತ್ತು. ಮೆಂತ್ಯ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಸ್ವೀಟ್ನೆಸ್ ಬರುತ್ತೆ. ಮೆಂತ್ಯ ಹಾಕಿದ್ರೆ ಎಲ್ಲ ಕಡೆ ಸ್ವಲ್ಪ ಕೈ ಬರುತ್ತೆ, ಬಟ್ ಇನ್ ಮೆಂತ್ಯ ದೋಸೆ ಇಟ್ಸ್ ಗಿವ್ ಸ್ವೀಟ್ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಬೆಣ್ಣೆ ತೆಗೆದೆ ನಾನು, ಕೆನೆ ಇತ್ತು. ಸೊ ಒಂದು ವಾರದಲ್ಲಿ ಲಾಸ್ಟ್ ವೀಕ್ ತೆಗೆದಿದ್ದೆ, ಮತ್ತು ಈ ವೀಕಲ್ಲಿ ತೆಗೆದು ಇವತ್ತು ಇಷ್ಟು ಬಂದಿದೆ ನೋಡಿ. ಸೊ ಒಂದು ವಾರನೂ ಆಗಿಲ್ಲ ಅಂದ್ಕೊಳ್ಳಿ, ಆಲ್ಮೋಸ್ಟ್ ನಾನು ಲಾಸ್ಟ್ ಒಂದು 5-6 ದಿನದಲ್ಲಿ ತೆಗೆದಿದ್ದೆ ಅಂದ್ಕೋತೀನಿ. ಸೊ ಅದಾದಮೇಲೆ ಇಷ್ಟು ಬೆಣ್ಣೆ ಬಂತು, ಅದರಲ್ಲಿ ಸ್ವಲ್ಪ ಊಟಕ್ಕೆ ಎತ್ತಿಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಅದನ್ನು ತುಪ್ಪನೂ ಕೂಡ ಕಾಯಿಸ್ಬಿಟ್ಟು ಇಟ್ಬಿಟ್ಟೆ. ಅದಾದಮೇಲೆ ಪಾಲಕ್ ಸಾರು ಮಾಡಿದೆ. ಪಾಲಕ್ ಸಾರು ಮಾಡಿದ್ಮೇಲೆ ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಆ್ಯಸ್ ಯೂಶುವಲ್ ಮಾಡಿ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು, ಬೆಣ್ಣೆ ತುಪ್ಪ. ಸೊ ಎಲ್ಲ ಅಂದ್ಕೊಳ್ಳೋದು ತುಪ್ಪ ತಿಂದರೆ ತಪ್ಪಾಗ್ಬಿಡ್ತೀವಿ ಅಂತ. ನೋ, ತುಪ್ಪ ಯು ಹ್ಯಾವ್ ಟು ಈಟ್. ನಿಮ್ಮ ಡೈಜೆಷನ್ಗೆ, ಸ್ಕಿನ್ಗೆ, ಕಾನ್ಸ್ಟಿಪೇಷನ್ಗೆ, ಹೀಟ್ ಆಗೋದ್ರೆ, ಆಮೇಲೆ ಡೈಜೆಷನ್ಗೆ ಎಲ್ಲದಕ್ಕೂ ಇಂಪಾರ್ಟೆಂಟು ತುಪ್ಪ ತಿನ್ನಲೇಬೇಕು. ಅಟ್ಲೀಸ್ಟ್ 1 ಸ್ಪೂನ್ ಪರ್ ಡೇ ತಿನ್ನಿ, ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ಗೆ, ಹೇರ್ಗೆ, ಎಲ್ಲದಕ್ಕೂ. ಆಮೇಲೆ ಬೋನ್ಸು ಮತ್ತು ಬೋನ್ಸ್ ಮಧ್ಯೆ ಇರುವಂಥ ಜೆಲ್ಸು, ಅದಕ್ಕೆಲ್ಲ ಇಂಪಾರ್ಟೆಂಟು ಗೀ. ಫ್ಯಾಟ್ಸ್ ಆರ್ ಇಂಪಾರ್ಟೆಂಟ್, ಎಲ್ಲನೂ ಇಂಪಾರ್ಟೆಂಟು. ಫ್ಯಾಟು, ಶುಗರು ಎಲ್ಲನೂ ಇಂಪಾರ್ಟೆಂಟ್, ಬಟ್ ದ ಕ್ವಾಂಟಿಟಿ ಎಷ್ಟು ತೊಗೋತೀವಿ ಅದು ಮ್ಯಾಟ್ರ್ ಆಗುತ್ತೆ. ಸೊ ಅದ್ರ ಜೊತೆಗೆ ಊಟ ಮಾಡಿದೆ. ಅದ್ರ ಜೊತೆಗೆ 2 ಎಗ್ಗು ಕೂಡ, ಪ್ರೋಟೀನ್ಗಾಗಿ ಎಗ್ಗನ್ನು ಆ್ಯಡ್ ಮಾಡಿಕೊಂಡೆ. ಸೊ ರೆಗ್ಯುಲರಾಗಿ ಪ್ರೋಟೀನು ತೊಗೋಬೇಕು. ಸೊ ಐ ಹ್ಯಾವ್ ಟು ಟೇಕ್, ಬಿಕಾಸ್ ಐ ಆಮ್ ಡೂಯಿಂಗ್ ಎವ್ರಿ ಡೇ. ನಾನು ಜಿಮ್ ಮಾಡೋದ್ರಿಂದ ಇಟ್ಸ್ ಮಸ್ಟ್ ಫಾರ್ ಮೀ, ಅದರ್ವೈಸ್ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹ್ಯಾವ್ ಟು ಟೇಕ್. ಸೊ ಯಾರು ಜಾಸ್ತಿ ಎಕ್ಸಸೈಸ್ ಮಾಡಲ್ಲ, ಆದರೆ ಯಾರು ಜಿಮ್ಮಿಂಗೆಲ್ಲ ಮಾಡಲ್ಲ, ನೀವು ಪರ್ ಡೇ 2 ಎಗ್ ತೊಗೊಂಡ್ರೆ ಸಾಕು. ನೀವು ಎಷ್ಟು ಜಾಸ್ತಿ ನಿಮ್ಗೆ ಆಗಲ್ಲ, ನಿಮಗೆ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಇಶ್ಯೂ ಇರೋರು ಎಗ್ಗು. ಬಟ್ 1 ಪೋರ್ಷನ್ ಆಫ್ ಪ್ರೋಟೀನ್, ಅದು ಕಾಳಾಗಿರ್ಬೋದು, ಎಗ್ ಆಗಿರ್ಬೋದು, ಪನೀರ್ ಆಗಿರ್ಬೋದು ತಗೊಳ್ಳಿ. ದಟ್ ಈಸ್ ನಿಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕೆ ನಿಮ್ಮ ಮಸಲ್ನ ರಿಟೈನ್ ಮಾಡುತ್ತೆ. ಆಫ್ಟರ್ 35-40 ಆದಮೇಲೆ, ನಿಮ್ಮ 35 ಆದಮೇಲೆ ಮಸಲ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಎಲ್ರಿಗೂ. ಸೊ 40 ಆದಮೇಲೆ ಡೆಫಿನೆಟ್ಲಿ ಆಗುತ್ತೆ. ಸೊ ರಿಟೈನ್ ದಟ್ ಯು ನೀಡ್ ಟು ಹ್ಯಾವ್ ಪ್ರೋಟೀನ್. ಸೊ ಅದಾದಮೇಲೆ ನಾನು ಮಾಡಿದೆ, ತುಂಬ ದಿನ ಆಗಿತ್ತು. ನನ್ನ ಮಗ ಅಮ್ಮ ಕೇಕ್ ಮಾಡು ಕೇಕ್ ಮಾಡಿದೆ. ಹೆಲ್ದಿಯಸ್ಟ್ ಕೇಕ್, ವೀಟ್ ಫ್ಲೋರ್ದು. ಆಮೇಲೆ ಇದರೇನು ಅನ್ಹೆಲ್ದಿ ಚೀಸ್ ಹಾಕಿಲ್ಲ. ಕೇಕ್ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ, ಲಿಂಕನ್ನ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಅದಕ್ಕೆ ಬೆಲ್ಲ ಹಾಕಿಬಿಟ್ಟೆ ಮಾಡಿದೆ. ನೋಡಿ ಎಷ್ಟು ಹೆಲ್ದಿಯಾಗಿದೆ, ತುಂಬ ಸ್ವೀಟ್ ಹಾಕಿಲ್ಲ, ಏನೂ ಇಲ್ಲ. ಸೂಪರಾಗಿ ಬಂದಿತ್ತು ಇವತ್ತು. ಇನ್ನೂ ಕೇಕು ಸ್ವಲ್ಪ ಕೋಕೋ ಪೌಡರ್ ಕಮ್ಮಿ ಇತ್ತು, ಸ್ಟಿಲ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಂಗೆ ಫ್ಲಫಿನೆಸ್ ನೋಡಿ ಹೆಂಗೆ ಕಾಣಿಸ್ತದೆ. ಅದ್ರ ಮೇಲೆ ನಾನು ಹಾಕಿದೆ ವಾಲ್ನಟ್ ಆ್ಯಂಡ್ ಆಲ್ಮಂಡ್ದು ಪೌಡ್ರ್ ಅಂದರೆ ಗ್ರೇಪ್ ಮಾಡಿ ಹಾಕಿದೆ. ಸೊ ಅದ್ರ ಜೊತೆಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಟೀ ಕೇಕ್ ಥರ. ಅಂದರೆ ನೀವು ಇದಕ್ಕೆ ನಾನೇನು ಓವರಾಗಿ ಶುಗರ್ ಸಿರಪ್ಪು, ಸ್ವೀಟ್ನೆಸ್ ಬೇಕು, ನೋ. ಇಟ್ಸ್ ನಮ್ಮ ಓವರಾಗಿ ತಿನ್ನೋ ಅವಶ್ಯಕತೆ ಇಲ್ಲ. ಸ್ವೀಟು ಒಂದು ಸ್ನ್ಯಾಕು ಆಗಬೇಕು, ಹೆಲ್ದಿನೂ ಆಗಬೇಕು. ಅಟ್ ದ ಸೇಮ್ ಟೈಮ್ ಮಕ್ಳಿಗೂ ತುಂಬ ಹೆಲ್ದಿ ವೈಸಲ್ಲಿ ಕೊಡಬೇಕು. ಅಂದರೆ ಮನೇಲಿ ಮಾಡ್ತೀನಿ ಅಂದ್ಬಿಟ್ಟು ಓವರ್ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಮೀಡಿಯಮ್ ಸ್ವೀಟ್ ಹಾಕಿನೇ ಮಾಡಿದೆ, ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳು ಎಂಜಾಯ್ ಮಾಡಿ ತಿಂತಾರೆ. ಅದಕ್ಕಿಂತ ಬೇಕಾ? ಸೊ ಇದರಲ್ಲಿ ನಾನು ಡಿಫ್ರೆಂಟ್ ಕೈಂಡ್ ಆಫ್, ಯಾವ್ದಾರ ಒಂದು ಪಾರ್ಟಿ ಬಂತು ಅಥವಾ ಬರ್ಡೇ ಬಂತು ಅಂದರೆ ಯು ಕ್ಯಾನ್ ಗಿವ್, ನೀವು ಕ್ರೀಮು ಹಾಕ್ಕೊಂಡು ಮಾಡ್ಬೋದು. ಸೊ ಬಟ್ ನಾನು ನಾರ್ಮಲ್ ಆಗೇ ಮಾಡಿದೆ, ಸಖತ್ತಾಗಿ ಬಂದಿತ್ತು. ಆಫ್ಟರ್ ತುಂಬ ದಿನ ಆದಮೇಲೆ ಮಾಡಿದೆ. ನಾನು ಯೂಶ್ವಲಿ ಮಾಡ್ತಾನೆ ಇರ್ತೀನಿ ಕೇಕು ಮಕ್ಳಿಗಾಗಿ ನನಗೆ. ಸೊ ಮಾಡಿದೆ, ನಾನು ತಿಂದೆ. ಈಗೆಲ್ಲ ಮುಗೀತು, ಚಾಲೆಂಜ್ ಎಲ್ಲ ಮುಗೀತು ಅಂದ್ಬಿಟ್ಟು. ಸ್ಟಿಲ್ ಈಗ ನಾನು ವೆಯ್ಟ್ ನೋಡಿ, ನೀವು ಅಂದ್ಕೊಂಡು ಹೆಚ್ಚೇನೂ ಆಗಿಲ್ಲ ನನಗೆ, ಅಲ್ಲೇ ಇದೆ. ಬಟ್ 1 ಕಿಲೋ ಕಮ್ಮಿನೇ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಸ್ಟಿಲ್ ಓಕೆ. ನಾನು ಅಲ್ಲಿ ಸ್ಟಾರ್ಟ್, ನಾನು ಈಗ ಹೇಳೋಕ್ಕೆ ಹೋಗೋದಿಲ್ಲ, ನಾನು ಹೇಳ್ದೇ ಮಾಡಿ ತೋರಿಸ್ತೀನಿ. ಇನ್ಮೇಲೆ ಹೇಳೋದೇ ಬೇಡ ಅಂದ್ಕೊಂಡಿದ್ದೀನಿ. ಹೇಳ್ತಾ ಯಾಕೋ ನನಗೆ ಗೊತ್ತಾಗ್ತಿಲ್ಲ, ದೃಷ್ಟಿ ಆಗ್ತಿದೆ, ಏನಾಗ್ತಿದೆ ಅಂತ. ಅದಾದಮೇಲೆ ಕಾಫಿ ಮಾಡಿದೆ. ಕಾಫಿಗೆ ಇಸ್ ಅ ಬೆಸ್ಟ್ ಕಾಂಬಿನೇಷನ್ ವಿತ್ ಅ ಟೀ ಕೇಕ್, ಅಂದರೆ ಈ ಚಾಕ್ಲೇಟ್ ಕೇಕು, ಚಾಕ್ಲೇಟ್ ಆಲ್ಮಂಡ್ ಕೇಕ್ ಇದು. ಸೊ ಕಾಫಿ ಜೊತೆ ಅಂತ ಕೇಳಬೇಡಿ, ಹೆವನ್ ಟ್ರೈ ಮಾಡಿ. ಕಾಫಿ ಜೊತೆ ಈ ಥರ ಟೀ ಕೇಕ್ ತಿನ್ನಿ. ಅದು ಹೊರಗಡೆ ಬೆಳೆಯೋದ್ರಲ್ಲಿ ತುಂಬ ಆಯಿಲು ಎಲ್ಲ ಹಾಕಿರ್ತಾರೆ. ಸೊ ಪಾಮ್ ಆಯಿಲ್ ಹಾಕಿರ್ತಾರೆ, ಅದರದ್ದು ಏನು ಮಜಾ ಇಲ್ಲ. ಬಟ್ ಮನೇಲಿ ಮಾಡ್ಕೊಂಡು ತಿನ್ನಿ, ಯು ವಿಲ್ ಬಿ ಸ್ಯಾಟಿಸ್ಫೈಡ್. ನಿಮ್ಮ ಹಾರ್ಟಿಗೆ ಟಚ್ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ನಾನು ತಿಂದು ಎಂಜಾಯ್ ಮಾಡಿದೆ. ನನ್ನ ಮಗನ ಖುಷಿ ನೋಡಿ. ನನ್ನ ಮಗ ಅಂತೂ ಅವ್ನು ದಿನವೆಲ್ಲ ಇದೇ ತಿಂತಾನೆ. ಮಾಡಿಬಿಟ್ರೆ ಮನೆಯಲ್ಲಿ ಸಾಲೋದೇ ಇಲ್ಲ. ನಮ್ಮ ಸಂಜೆ ಅದು ಆಗೋಷ್ಟು ಸಂಜೆ ಅಷ್ಟರಲ್ಲೇ ಅದು ಹಾಫ್ ಖಾಲಿಯಾಗಿ ಹೋಯ್ತು. ಎಲ್ಲರೂ ಕಟ್ ಮಾಡ್ಕೊಂಡು ತಿಂತಿರ್ತಾರೆ. ಸೊ
ಇನ್ನೇನು ಬೇಕಲ್ವಾ. ಸೊ ಖುಷಿ, ಹಿಂಗೆ ಮಕ್ಕಳು ತಿಂದರೆ ಚೆನ್ನಾಗಿ ಅನಿಸುತ್ತಲ್ವ. ಸೊ ಅಂಗಡಿ ಹೋಗಿ ತಂದು ತಿಂದರೆ ಒಂದು ಗಿಲ್ಟ್ ಇರುತ್ತೆ ನಮಗೆ, ಅದರಲ್ಲಿ ಏನು ಹಾಕಿದಾರೋ, ಕೆಮಿಕಲ್ ಹಾಕಿರ್ತಾರೆ. ಸೊ ದಿಸ್ ಇಸ್ ಅನ್ಹೆಲ್ದಿ. ಆ್ಯಂಡ್ ತುಂಬ ವೀಡಿಯೋಸ್ ನೋಡಿರ್ಬೋದು ಎಷ್ಟು ಅನ್ಹೆಲ್ದಿ ಮಾಡ್ತಾರೆ ಅಂತ. ಅದಾದಮೇಲೆ ಮತ್ತೆ ಎಗ್ಗು ತಿಂದು ಜಿಮ್ಗೆ ಹೋಗೋಕ್ಕೆ ರೆಡಿ ಆದೆ ನಾನು. ಫ್ರೂಟ್ಸ್ ಅದ್ರ ಮಧ್ಯದಲ್ಲಂತೂ ತಿಂದೆ. ಸೊ ಯೂಶ್ವಲಿ ತೋರಿಸ್ತಿರ್ತೀನಲ್ವ, ಅದಕ್ಕೆ ನಾನು ಫ್ರೂಟ್ಸನ್ನು ಆ್ಯಡ್ ಮಾಡಿಲ್ಲ. ತಿಂದು ರೆಡಿಯಾಗಿ ಜಿಮ್ಗೆ ಹೋದ್ಮೇಲೆ ಇದೆಲ್ಲ ವರ್ಕೌಟು ಹೋದೆ. ನಿದ್ದೆ ಬರ್ತಾಯಿದ್ದು ನಂಗೆ ಆಲ್ರೆಡಿ ಇವತ್ತು. ಬಟ್ ಸ್ಟಿಲ್ ಚಲೋ ವರ್ಕೌಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಮಾಡಿಲ್ಲ ಅಂದರೆ ತುಂಬ ಜನ ಇಗ್ನೋರ್ ಮಾಡ್ತೀರಾ. ನಿಮ್ಮ ಎಕ್ಸಸೈಸು, ವಾಕಿಂಗು, ಕೆಲಸ ಅಂದ್ಕೊಂಡು ಕೆಲಸ ಮಾಡಿ. ಕೆಲಸ ಎಷ್ಟು ಬೇಕು ಅಷ್ಟು ಮಾಡಿ. ನಿಮ್ಮ ಒಂದು ಪರ್ಸ್ನಲ್ ಟೈಮನ್ನು ತ್ಯಾಗ ಮಾಡಿ ನೀವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾವು 1000 ಇಯರ್ಸ್ ಈ ಭೂಮಿ ಮೇಲೆ ಇರಲ್ಲ. ಸೊ ಇರೋವರೆಗೆ ನಾವು ಚೆನ್ನಾಗಿರಬೇಕು. ದಟ್ಸ್ ಓಕೆ. ಐ ನೋ. ಬಟ್ ನಿಮ್ಮ ಹೆಲ್ತ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಹಾಗೆ ನಿಮ್ಮ ಮನೆಯವರಿಗಾಗಿ ಕೂಡ, ನಿಮ್ಮೊಬ್ಬರಿಗೆ ಅಲ್ಲ. ಈ ಹೆಲ್ತು ಅನ್ನೋದು ಇಂಪಾರ್ಟೆಂಟ್. ಆ್ಯಸ್ ಎ ಮದರ್, ಆ್ಯಸ್ ಎ ವುಮೆನ್ ಆಫ್ ದ ಹೌಸ್ ನೀವು ಹೆಲ್ದಿಯಾಗಿರೋದು ಇಂಪಾರ್ಟೆಂಟ್. ಸೊ ಅದಾದಮೇಲೆ ಹೋಗಿ ಇವತ್ತು ಮಾಡಿದೆ ಬೈಸೆಪ್. ಸಖತ್ತಾಗಿ ಮಜಾ ಬಂತು ಇವತ್ತು ನಂಗೆ ವರ್ಕೌಟ್ ಮಾಡಲಿಕ್ಕೆ. ಸೊ ಬೈಸೆಪ್ ಮಾಡಿದೆ. ಒಳ್ಳೆ ಮ್ಯೂಸಿಕ್ ಹಾಕಿದ್ರು ಇವತ್ತು ಬೇರೆ. ಸೊ ಹೋಗ್ಬಿಟ್ಟು ನಾನು ಬೈತಾ ಇರ್ತೀನಿ ಅಲ್ಲಿ. ಆ ಹಾಡೇ ಹಾಕಲ್ಲ ಒಂದೊಂದ್ಸಲ ಜಿಮ್ಮಲ್ಲಿ ಇತ್ತೀಚೆಗೆ. ಸೊ ಇವತ್ತು ಹೋಗ್ಬಿಟ್ಟು ಹಾಡಾಕಿ ಅಂತ ಹೇಳಿ ಹಾಡು ಹಾಕಿಸ್ಕೊಂಡು ಚೆನ್ನಾಗಿ ಕಿವಿಗೆ ಹಾಕೊಳ್ಳಲ್ಲ ನಾನು. ಹೆಡ್ಫೋನ್ಸ್ ಎಲ್ಲ ಹಾಕಲ್ಲ. ಯಾಕೆಂದರೆ ಕಿವಿಗೆ ನಂಗೆ ನೋವು ಇಟ್ಸ್ ನಾಟ್ ಗುಡ್ ಆಲ್ಸೋ. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ನಮ್ಮ ಕಿವಿನಲ್ಲಿ ಹಾಕಿದಾಗ ಕಿವಿ ಹಾಳಾಗುತ್ತೆ. ಸೊ ವೈ ವಿ ಹ್ಯಾವ್ ಟು ಅಂದ್ಬಿಟ್ಟು ಸೊ ನಾನು ಅದನ್ನು ಯೂಸ್ ಮಾಡಲ್ಲ. ಇರಿಟೇಷನ್ ನಂಗೆ ಆಗುತ್ತೆ, ಬಿದೋಗ್ತಾ ಇರುತ್ತೆ. ನಂಗೆ ಐ ಡೋಂಟ್ ಲೈಕ್. ನನಗೆ ಸಾಕ್ಸು ಇವೆಲ್ಲ ಹಾಕೊಳ್ಳೋಕೆ ಇಷ್ಟನೇ ಆಗೋದಿಲ್ಲ. ಸೊ ಅದಾದಮೇಲೆ ವರ್ಕೌಟ್ ಮುಗಿಸಿ ಮತ್ತೆ ಯೋಗನೂ ಅಲ್ಲೇ ಮಾಡಿಕೊಂಡು ಮನೆಗೆ ಬಂದು ಮಲ್ಕೊಂಡೆ. ಹೀಗಿತ್ತು ನನ್ನ ದಿನ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನಗೆ ರೆಸಿಪಿ ಬೇಕು ಅಂದರೆ ಮೆಂತ್ಯ ದೋಸೆದು ಅಥವಾ ಕೇಕ್ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅಥವಾ ಕೇಕ್ ರೆಸಿಪಿದು ಲಿಂಕ್ನ ನಾನು ಆ್ಯಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ಮತ್ತೊಂದು ಹೊಸ. ಅಲ್ಲಿವರೆಗೆ ನಮಸ್ಕಾರ.